डीसी साहब परमिशन दिए, ये अध्यक्ष जो थे उन्होंने भी परमिशन दिए थे मार्केट प्लेस चलेंगे बोल थोड़ा गरीबान के ऊपर पैसा नंबर ये करें तो अच्छा बॉडी नड़ीदिದೆ करते जी करेंगे ರೈತರಿಂದ ತರಕಾರಿ ಮಾರಾಟಗಾರರಿಂದ ರವೀಂದ್ರ ಜಲ್ದಾರ್ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು. ಮಹಾವೀರ್ ಅವರೇ ಲಂಚ ಕೇಳಿದ್ದಾರೆ, ಆದ್ದರಿಂದ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಎಂ ಈರಣ್ಣನವರ ತರಕಾರಿ ಮಾರಾಟಗಾರರ ಹಾಗೂ ರೈತ ಉತ್ಪಾದಕರ ಸಂಘದ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಅವರಿಗೆ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದ ಆವರಣದಲ್ಲಿ ಮನವಿ ಸಲ್ಲಿಸಿ ಆಗ್ರಹಿಸಲಾಯಿತು. ರೈತರಿಂದ ಯಾವುದೇ ರೀತಿಯ ಹಣವನ್ನು ರವೀಂದ್ರ ಜಲ್ದಾರ್ ಅವರು ಕೇಳಿಲ್ಲ ಹಾಗೂ ಪಡೆದಿಲ್ಲ. ಆದರೆ ಎನ್ ಮಹಾವೀರ್ ಇವರು ಎಲ್ಲಾ ಮಾರಾಟಗಾರರಿಂದ ಲಂಚ ಕೇಳಿದ್ದಾರೆ ಎಂದು ಆರೋಪಿಸಿದರು. ಉಸ್ಮಾನಿಯಾ ಮಾರುಕಟ್ಟೆಯ ಸಂಬಂಧದಲ್ಲಿ ಎನ್ ಮಹಾವೀರ್ ಇವರು ನಗರಸಭೆಗೆ 14,88,850 ರೂಪಾಯಿ ಬಾಕಿ ಇದ್ದು ನಗರಸಭೆ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ. ಇವರಿಗೆ ಬಾಡಿಗೆದಾರರಿಂದ ಹಣ ವಸೂಲಿ ಮಾಡಲು ಆದೇಶ ನೀಡಿದವರು ಯಾರು ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರಲ್ಲದೆ 2014ರಿಂದ 2022ರ ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಜಿಲ್ಲಾಧಿಕಾರಿಗಳು ರೈತರಿಗೆ ತರಕಾರಿ ಮಾರಾಟಕ್ಕೆ ಪರವಾನಗಿ ನೀಡಿದ್ದು ನಂತರ 15/10/2022ರಂದು ನಡೆದ ನಗರಸಭೆಯ ಸಾಮಾನ್ಯ ಮಹಾಸಭೆಯಲ್ಲಿ ಲಲಿತಾ ಕಡಗೋಳ ಆಂಜನೇಯ ಅವರ ಅಧ್ಯಕ್ಷತೆಯಲ್ಲಿ ನಿರ್ಣಯ ಸಂಖ್ಯೆ 262ರಂತೆ ಶಂಕರ್ ರೆಡ್ಡಿಗೆ ಗುತ್ತಿಗೆ ಮಂಜೂರಿ ಮಾಡಲಾಗಿತ್ತು. ಆದಾಗ್ಯೂ ಅಧಿಕೃತ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಸಹ ಎನ್ ಮಹಾವೀರ್ ಇವರು ಕಾಯಿಪಲ್ಯ ಮಾರುಕಟ್ಟೆ ಅನಧಿಕೃತ ಎಂದು ಹೇಳಿ ವ್ಯಾಪಾರಿಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ. ರಾಯಚೂರಿನ ಎಟಿಎಂ ಸರ್ಕಲ್, ನಿಜಲಿಂಗಪ್ಪ ಕಾಲೋನಿ, ಬಸವನಭಾವಿ ಸರ್ಕಲ್, ಎಲ್ಬಿಎಸ್ ನಗರ, ಆಶಾಪುರ ರಸ್ತೆಯಂತಹ ಅನೇಕ ಕಡೆಗಳಲ್ಲಿ ವ್ಯಾಪಾರ ನಡೆಯುತ್ತಿದ್ದರೂ ಕೇವಲ ಎಂ ಈರಣ್ಣ ವೃತ್ತದಿಂದ ಮಾವಿನಕೆರೆ ಹತ್ತಿರ ವ್ಯಾಪಾರ ಮಾಡುವುದಕ್ಕೆ ಮಾತ್ರ ಎನ್ ಮಹಾವೀರ್ ಇವರು ತಡೆ ಮಾಡುತ್ತಿದ್ದಾರೆ. ನಾವು ಬೆಳಿಗ್ಗೆ 4 ಗಂಟೆಯಿಂದ 9 ಗಂಟೆಯವರೆಗೆ ವ್ಯಾಪಾರ ಮಾಡಲು ಅವಕಾಶ ನೀಡಿದರೆ ಕರ ಪಾವತಿಸಲು ಸಿದ್ಧರಾಗಿದ್ದೇವೆ. ಆದರೆ ರೈತರ ವ್ಯಾಪಾರಕ್ಕೆ ಅಡ್ಡಿ ಉಂಟು ಮಾಡುತ್ತಿರುವ ಎನ್ ಮಹಾವೀರ್ ಇವರು ಆಯುಕ್ತರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಆಯುಕ್ತರು ಅಭಿವೃದ್ಧಿಗೆ ಬದ್ಧರಾಗಿದ್ದರೂ ಇವರ ವರ್ತನೆಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಆಯುಕ್ತರ ವಿರುದ್ಧ ಹೋರಾಟ ಮಾಡುತ್ತೇನೆ ಎಂದು ಹೇಳಿಕೆ ನೀಡಿದ ಎನ್ ಮಹಾವೀರ್ ವಿರುದ್ಧ ನಾವು ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ. ಆದ್ದರಿಂದ ನಮ್ಮ ಹಿಂದಿನ ಮನವಿಗೆ ಮನ್ನಣೆ ನೀಡಿ ರೈತರ ವ್ಯಾಪಾರಕ್ಕೆ ಸಹಕಾರ ನೀಡಬೇಕು ಎಂದು ವಿನಂತಿಸುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಅಲಿಪೀರ್, ರಘುಬಾಬು, ಮೋನು, ಮೊಹಮ್ಮದ್ ವಸೀಂ, ಸಾದಿಕ್ ಬೇಗ್, ಜಾನಕಿರಾಮ್ ಸೇರಿದಂತೆ ಇತರರಿದ್ದರು.